ಇದೊಂದು ಸ್ಪಾನ್ಸರ್ಡ್ ಇಂಟರ್ನ್ಯಾಷನಲ್ ಟ್ರಿಪ್ ಡೇ 3 ಇನ್ ವಿಯೆಟ್ನಾಂ ವ್ಲಾಗ್. ಈ ಫ್ರೀ ಇಂಟರ್ನ್ಯಾಷನಲ್ ಟ್ರಿಪ್ ನಾನು ಹೇಗೆ ಅಚೀವ್ ಮಾಡಿದೆ ಆ್ಯಂಡ್ ನೀವು ಕೂಡ ಫ್ರೀ ಇಂಟರ್ನ್ಯಾಷನಲ್ ಟ್ರಿಪ್ ಹೇಗೆ ಅಚೀವ್ ಮಾಡಬೇಕು ಆ ಡೀಟೇಲ್ಸ್ಗೆ ಕಮೆಂಟ್ ಅಂತ ಡೀಟೇಲ್ಸ್ ಕೊಡಿ, ಇಲ್ಲ ಡೈರೆಕ್ಟಾಗಿ ಡಿ ಎಮ್ ಮಾಡಿ, ನಾನು ನಿಮಗೆ ಕೊಡ್ತೀನಿ. ಸೊ ಫಸ್ಟ್ ನಾವು ಹೊರಟಿದ್ದು ಮಾರ್ಬಲ್ ಮೌಂಟೇನ್ನ ಎಕ್ಸ್ಪ್ಲೋರ್ ಮಾಡಿದ್ರಿ. ಇಟ್ ವಾಸ್ ಸಚ್ ಎ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಬಿಕಾಸ್ ಈ ಟೆಂಪಲ್ ಮೆಸ್ಮರೈಸಿಂಗ್ ಆಗಿತ್ತು ಆ್ಯಂಡ್ ಒಳಗಡೆ ಫುಲ್ಲು ಕೇವ್ಸ್. ಈ ಒಂದು ಮೌಂಟೇನ್, ಈ ಟೆಂಪಲ್ಗೆ ಬರೋಕ್ಕೆ ಬರೀ ಒಂದು 2 ಲಿಫ್ಟ್ ಇತ್ತು. ಆ್ಯಂಡ್ ಇದು ತುಂಬ ಎಷ್ಟು ಫ್ಲೋರ್ ಅಂತಲೇ ಗೊತ್ತಿಲ್ಲ, ತುಂಬ ಯೂಜ್ ಆಗಿತ್ತು. ಬಟ್ ಹೋಗ್ಬೇಕಾದ್ರೆ ನಾವು ಈ ಸ್ಟೇರ್ಸಲ್ಲೇ ಇಳ್ದು ಹೋಗ್ಬೇಕಿತ್ತು. ಅದನ್ನು ಮುಗಿಸಿ ನಾವು ಲಂಚ್ ಮಾಡ್ಕೊಂಡ್ವಿ ಕ್ವಿಕ್ಕಾಗಿ. ನೆಕ್ಸ್ಟ್ ನಾವು ಹೋಗಿದ್ದು ಹಾಯ್ ಆನ್ಸ್ ಬ್ಯಾಸ್ಕೆಟ್ ಬೋಟ್ ಅಂತ. ಆ್ಯಂಡ್ ಇಲ್ಲಿ ಬ್ಯಾಸ್ಕೆಟ್ನ ತಿರುಗಿಸ್ತಾರೆ. ಇದು ಸಖತ್ತಾಗಿತ್ತ ಅಂತ ಹೇಳೋಕ್ಕೆ ತುಂಬ ತಲೆ ಸುತ್ತತ್ತೆ. ನಾನಂತೂ ಅಷ್ಟು ಎಂಜಾಯ್ ಮಾಡಿಲ್ಲ. ಅಷ್ಟರಲ್ಲಿ ಈವ್ನಿಂಗ್ ಆಗಿತ್ತು. ನಾವು ಈವ್ನಿಂಗ್ ಹೋಗಿದ್ದು ಲೋಕಲ್ ಮಾರ್ಕೆಟಲ್ಲಿ. ಈ ಲೋಕಲ್ ಮಾರ್ಕೆಟಲ್ಲಿ ನಾನು ಕಳೆದು ಹೋಗಿದ್ದೆ, ಅದೊಂದು ಸ್ಟೋರಿ. ಸರಿ, ಅದು ಬಿಡೋಣ. ಟ್ರೆಡಿಷ್ನಲ್ ವೇ ಆಗಿ ಇಲ್ಲಿ ಲ್ಯಾಂಟನ್ಸ್ ಬಿಡ್ತಾರೆ ಆ್ಯಂಡ್ ನಾವು ಬಿಟ್ವಿ ಆ್ಯಂಡ್ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಗಾಡ್ ನನಗಿಲ್ಲಿ ಮ್ಯಾಂಗೋ ಸಿಕ್ತು ಆ್ಯಂಡ್ ಇಲ್ಲಿ ಫೇಮಸ್ ಕೂಡ ಇತ್ತು, ಅದೇನೋ ಗೊತ್ತಿಲ್ಲ. ಸೊ ಮ್ಯಾಂಗೋ ತಿಂದು ನನ್ನ ಡೇ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.